ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಈ ವಾಕ್ಯ ಭಾಗಕ್ಕೆ. ಪ್ರೈಸ್ ದ ಲಾರ್ಡ್. ಬನ್ನಿರಿ ಪ್ರಿಯರೇ, ಸರ್ವಲೋಕಕ್ಕೆ ಒಡೆಯನಾಗಿರುವ ದೇವರಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದಿರುವ ಕಾಣುವ ರೂಪ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಮೊದಲೆದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ಪರಮ ತಂದೆಯಾದ ದೇವರ ಸೃಷ್ಟಿಕರ್ತನು ತನ್ನ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುವಂತೆ. ಹೌದು ಪ್ರೇರೆ, ದೇವರ ಸರ್ವ ಸಂಪೂರ್ಣತೆಯಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಜಯ ನೀಡುವ, ಜೀವ ನೀಡುವ, ರಕ್ಷಣೆ ನೀಡುವ, ಬಿಡುಗಡೆ ಮಾಡುವ, ಅಭಿಷೇಕಿಸುವ, ಸ್ವಸ್ಥತೆ ನೀಡುವ ದೇವರ ಬಲವಾದ ಕರಗಳಲ್ಲಿ ಆತನ ರಾಜ್ಯದ ಮಹಿಮೆಗಾಗಿ ಉಪಯೋಗವಾಗುವ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಅಂತ ಅಗ್ನಿಯ ವಾಕ್ಯವು ನಮ್ಮಲ್ಲಿರುವ ಅಶುದ್ಧತೆಯನ್ನು ಸುಟ್ಟು ಹಾಕುತ್ತದೆ. ದೇವರ ವಾಕ್ಯವೆಂಬ ಪರಿಶುದ್ಧಾತ್ಮ ಎಂಬ ಜಲ ನಮ್ಮನ್ನು ತೊಳೆದು ಇಹಲೋಕದ ಎಲ್ಲ ಪಾಪ ದುರಿಚ್ಛೆಗಳಿಂದ ನಮ್ಮನ್ನು ಶುದ್ಧಿಗೊಳಿಸಿ ದೇವರ ಸ್ವಭಾವದಲ್ಲಿ ಪಾಲ್ಗಾರಾಗುವಂತೆ ಮಾಡುತ್ತದೆ ಪ್ರೇರೆ. ಅಂತ ಜೀವವುಳ್ಳ ವಾಕ್ಯದ ಬಳಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ಜೀವಂತ ವಾಕ್ಯ ಭಾಗ ಪ್ರೇರೆ, ದೇವರ ಅಪಾರ ದಯೆ, ಸಹನೆಯನ್ನು, ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡಬಾರದು. ಪ್ರೇರೆ ಅಂಶ, ದೇವರ ಅಪಾರ ದಯೆ, ಸಹನೆ, ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡಬಾರದು ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆಯಲ್ಲಿ ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ವಿಜಯಸ್ಥ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಕೇಳಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಲೋಕಕ್ಕೆಲ್ಲ ಒಡೆಯನಾದ ದೇವರೇ, ಸೃಷ್ಟಿಕರ್ತನೆ, ರಕ್ಷಕನೇ, ಪೋಷಕನೇ, ಹೌದು ದೇವ, ನೀವು ಭೂಮಿಯ ಕಟ್ಟ ಕಡೆಯವರೆಗೂ ಭೂಮಿ, ಆಕಾಶ ಹಾಗೂ ಪಾತಾಳ ಎಲ್ಲಕ್ಕೂ ಸೃಷ್ಟಿಕರ್ತರಾಗಿದ್ದೀರಿ ತಂದೆ. ಭೂಪರ ಲೋಕಗಳ ಒಡೆಯರಾಗಿದ್ದೀರಿ, ನಿಮಗೆ ಸ್ತೋತ್ರ. ಹಾಗೂ ಯಾಕೋಬ ವಂಶದವರನ್ನು ಭೂಮಿಯ ಕಟ್ಟ ಕಡೆಯವರೆಗೂ ಆಳುವ ದೇವರಾಗಿದ್ದೀರಿ, ನಿಮಗೆ ಸ್ತೋತ್ರ ತಂದೆ. ಅದ್ಭುತ ಪರಾಕ್ರಮಗಳ ಸರ್ವಶಕ್ತ ದೇವರಾಗಿದ್ದೀರಿ, ನಿಮಗೆ ಸ್ತೋತ್ರ ತಂದೆ. ಹಾಗೂ ಸಮುದ್ರವನ್ನು ಅಂಕೆಯಲ್ಲಿಟ್ಟುಕೊಂಡಿರುತ್ತೀರಿ, ಅದರ ಅಲೆಗಳು ಆ ಗೆರೆಯನ್ನು, ನೀವು ನೇಮಿಸಿದ ಮೇರೆಯನ್ನು ದಾಟಿ ಬರದಂತೆ ನೀವು ನೋಡಿಕೊಳ್ಳುತ್ತೀರಿ. ಹೌದು ದೇವ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ನಿಮ್ಮ ದೃಷ್ಟಿಯಲ್ಲಿ ಇದ್ದಾರೆ ಪ್ರಭುವೆ. ಎಲ್ಲರೂ ನಿಮ್ಮಲ್ಲಿ ಇದ್ದಾರೆ. ನಾವೆಲ್ಲರೂ ಇರುವುದು, ಚಲಿಸುವುದು, ಜೀವಿಸುವುದು ನಿಮ್ಮಲ್ಲೇ ತಂದೆ. ಅದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವ, ನಮ್ಮ ಅಂತರಂಗದಲ್ಲಿರುವ ತಂದೆ, ನಿಮ್ಮನ್ನು ನಾವು ಅನುದಿನವೂ ದೃಷ್ಟಿಸಿ, ನಿಮ್ಮನ್ನು ಆತ್ಮದ ಕಣ್ಣುಗಳಿಂದ ದರ್ಶಿಸಲು, ಆತ್ಮದ ಕಿವಿಗಳಿಂದ ನಿಮ್ಮ ಸ್ವರವನ್ನು ಕೇಳಲು, ಆತ್ಮದ ಆ ಒಂದು ಬುದ್ಧಿಯಿಂದ ನಿಮ್ಮ ವಾಕ್ಯಗಳನ್ನು ಗ್ರಹಿಸಿ ಅದರಂತೆ ಜೀವಿಸಲು, ಪರಲೋಕದ ಪರಿಶುದ್ಧ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆದುಕೊಳ್ಳುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗ ಮಗಳನ್ನು ಅನುಗ್ರಹಿಸಬೇಕೆಂದು, ಅವರಿಗೆ ಬೇಕಾದ ನಿಮ್ಮ ದೈವದ ಬೆಳಕು, ವಾಕ್ಯದ ಬೆಳಕು, ಆತ್ಮದ ಶಾಂತಿ, ನಿಮ್ಮ ಪವಿತ್ರ ಕೃಪೆ ನೀಡಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ಅವರ ಜೀವನದಲ್ಲಿ ಕೆಲಸ ಮಾಡುತ್ತಿರುವ ಅಂಧಕಾರ ಶಕ್ತಿಗಳ ಮೇಲೆ, ಸೈತಾನನ ಶಕ್ತಿಗಳ ಮೇಲೆ, ಹಾವುಗಳು ಚೇಳುಗಳಂತಿರುವ ಸೈತಾನ ದುರಾತ್ಮಗಳ ಶಕ್ತಿಗಳ ಮೇಲೆ ನೀವು ತುಳಿಯುವ ಕೃಪೆ ನೀಡಬೇಕೆಂದು, ಹಾಗೂ ಸೈತಾನ ಶಕ್ತಿ ಅಷ್ಟು ಮಾತ್ರ ನಿಮ್ಮನ್ನು ಪ್ರೀತಿಸುವ, ಪ್ರಾರ್ಥಿಸುವ, ನಿಮ್ಮ ವಾಕ್ಯಗಳಲ್ಲಿ ನಡೆದುಕೊಳ್ಳುವ ಪ್ರತಿಯೊಬ್ಬ ಮಕ್ಕಳಿಗೆ ಯಾವ ಹಾನಿಯೂ ಆಗದಂತೆ ಅನುಗ್ರಹಿಸುತ್ತೀರೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಫೈರ್. ಅದು ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ಪರಿಶುದ್ಧ ಜೀವವುಳ್ಳ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ, ದೇವರ ಅಪಾರವಾದ ದಯೆ, ಸಹನೆ ಹಾಗೂ ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡಬಾರದು ಪ್ರೇರೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಚಿಕ್ಕ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಆತ್ಮೀಯ ಹಾಡು, ನನ್ನ ಸ್ತುತಿಗಾನವೇ, ಯೇಸುವೆ ನಮ್ಮ ಸ್ತುತಿಗಾನ ಆಗಿದ್ದಾನೆ ಪ್ರೇರೆ. ನಮ್ಮ ಹೃದಯದ ಕೊಂಡಾಟಕ್ಕೆ ಪಾತ್ರನು, ನಮ್ಮ ಜೀವಿತದ ಅತಿಶಯನು, ಯೇಸು ಕ್ರಿಸ್ತ ನಮ್ಮ ಜೀವಿತದ ಆನಂದ, ಪರಮ ಉದ್ದೇಶವಾಗಿದ್ದಾನೆ ಪ್ರೇರೆ. ಈ ಹಾಡನ್ನು ಹಾಡುವಾಗ ನೀವೆಲ್ಲರೂ ಏಕ ಮನಸ್ಸಿನಿಂದ, ಏಕ ಹೃದಯದಿಂದ
ಏಕ ಆತ್ಮದಿಂದ, ಏಕ ಬುದ್ಧಿಯಿಂದ, ಶಕ್ತಿಯಿಂದ ನಮ್ಮ ಹೃದಯ ಅಂತರಾಳದಲ್ಲಿರುವುದನ್ನು ದೇವರ ಸನ್ನಿಧಿಯಲ್ಲಿ ಸುರಿಸೋಣ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಶಾಶ್ವತ ಸಂತೋಷವಿದೆ. ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಪ್ರಾಯದ ಸಿಂಹಗಳಾದರೂ ಅವುಗಳ ಮರಿಗಳಾದರೂ ಹೊಟ್ಟೆಗಿಲ್ಲದೆ ಹಸಿಯಬಹುದು, ಆದರೆ ಸತ್ಯದೇವರು ನಿತ್ಯ ಜೀವವಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವ, ಸ್ತುತಿಸುವ, ಕೊಂಡಾಡುವ, ವಾಕ್ಯ ಸಾರುವ ಮಕ್ಕಳಿಗೆ ಏನೂ ಕೊರತೆ ಇಲ್ಲ. ಹೌದು ಪ್ರಿಯರೇ, ದೊಡ್ಡ ಮೇಲುಗಳಿಂದ ಸಕಾಲದಲ್ಲಿ ನಿಮ್ಮ ಕೊರತೆಗಳನ್ನು ನೀಗಿಸುವಾತನಾಗಿದ್ದಾನೆ. ಹೀಗೆ ಸರ್ವೋನ್ನತನಾದ ದೇವಕುಮಾರನು ಆತನ ವಿಶ್ವಾಸಿಗಳು ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ ಪದವಿಯನ್ನು ನೀಡುತ್ತಾನೆ ಪ್ರಿಯರೇ. ಹೀಗೆ ಆತನಲ್ಲಿ ವಿಶ್ವಾಸಿಟ್ಟ ನಾವೆಲ್ಲರೂ ಆತನ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ಶುದ್ಧೀಕರಣ ಹೊಂದುತ್ತೇವೆ ಪ್ರಿಯರೇ. ಆ ರಕ್ತವು ತಂದೆಯಲ್ಲಿ ನಮಗಾಗಿ ಭಿನ್ನಯಿಸುತ್ತದೆ. ತಂದೆ, ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ವಿಶ್ವಾಸಿಸಿದ್ದಾರೆ. ಆದ್ದರಿಂದ ಇವರ ಎಲ್ಲ ಪಾಪ, ಅಕ್ರಮ, ದೋಷ, ಅಪರಾಧ, ಅನ್ಯಾಯ, ಅಂಧಕಾರವನ್ನು ತೊಳೆದು ಶುದ್ಧೀಕರಿಸು. ನಿನ್ನ ಪರಿಶುದ್ಧ ಆತ್ಮನ ಶಕ್ತಿಯಿಂದ ತುಂಬು, ಅಭಿಷೇಕಿಸು, ಬಲಪಡಿಸು, ನೂತನ ಸೃಷ್ಟಿಯನ್ನಾಗಿ ಮಾಡು ಎಂದು ತಂದೆಯಲ್ಲಿ ದೇವಕುಮಾರ ಭಿನ್ನಯಿಸುತ್ತಾನೆ ಪ್ರಿಯರೇ. ಸ್ವರ್ಗದಿಂದ ಇಳಿದು ಬಂದ ಆತನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ. ಆತನನ್ನು ವಿಶ್ವಾಸಿಸಿದರೆ ಮಾತ್ರ ನಾವು ತಂದೆಯನ್ನು ದರ್ಶಿಸುತ್ತೇವೆ ಪ್ರಿಯರೇ. ಆತನ ಪ್ರಕಾಶದಲ್ಲಿ ಭಾಗಿಯಾಗುತ್ತೇವೆ. ಹೀಗೆ ಆತನ ಸ್ತುತಿ ಮಾಡೋಣ ಪ್ರಿಯರೇ. ನಾವೆಲ್ಲರೂ ಸಿದ್ಧವಾಗೋಣ. ಸ್ತುತಿಗಾನವೇ ನನ್ನೇಸುವೆ, ನಿನ್ನ ತ್ಯಾಗವೇ ನನ್ನ ಧ್ಯಾನವು, ನಿನಗೋಸ್ಕರವೇ ನನ್ನ ಶೇಷ ಜೀವಿತವು. ಸ್ತುತಿಗಾನವೇ ನನ್ನೇಸುವೆ, ನನ್ನ ಹೀನ ಸ್ಥಿತಿ ನೋಡಿ ನನ್ನ ರಕ್ಷಣೆ ಶೃಂಗವಾಗಿ, ನಮ್ಮ ಹೀನ ಸ್ಥಿತಿ ನೋಡಿ ನಮ್ಮ ರಕ್ಷಣೆ ಶೃಂಗವಾಗಿ, ನನ್ನ ಸನ್ನಿಧಿ ನಿನ್ನ ಜೊತೆಗೆಂದು ನನ್ನ ಧೈರ್ಯ ಪಡಿಸಿದ, ನನ್ನ ಸನ್ನಿಧಿ ನಿನ್ನ ಜೊತೆಗೆಂದು ನಮ್ಮ ಧೈರ್ಯ ಪಡಿಸುವ ನನ್ನ ನಜರೇಯನೇಸುವೆ, ನನ್ನ ನಜರೇತಿನ ಯೇಸುವೆ. ಸ್ತುತಿಗಾನವೇ ನನ್ನೇಸಪ್ಪ, ನಿನ್ನ ಕೃಪೆ ಹೊಂದುವುದಕ್ಕೆ ಯಾವ ಯೋಗ್ಯತೆ ಇಲ್ಲದಿದ್ದರೂ ಯೇಸುವೆ, ನಿನ್ನ ಕೃಪೆ ಹೊಂದೋದಕ್ಕೆ ಯಾವ ಕೃಪೆ ಇಲ್ಲದಿದ್ದರೂ, ನಿನ್ನ ನಾಮಘನತೆಗಾಗಿ ನನ್ನ ಶಾಶ್ವತ ನಿನ್ನ ಕೃಪೆಯಿಂದ ಯೇಸುವೆ, ನಿಮ್ಮ ನಾಮಘನತೆಗಾಗಿ ನಮ್ಮನ್ನು ನಿನ್ನ ಶಾಶ್ವತ ಕೃಪೆಯಿಂದ ನನ್ನ ತುಂಬಿದೆಯಾ ಕ್ರಿಸ್ತೇಸುವೆ, ನಮ್ಮನ್ನು ತುಂಬುವೆಯಾ. ಸ್ತುತಿಗಾನವೇ ನನ್ನೇಸುವೆ, ನಿನ್ನ ತ್ಯಾಗವೇ ನನ್ನ ಧ್ಯಾನವು, ನಿನಗಾಗಿಯೇ ನನ್ನ ಶೇಷ ಜೀವಿತವು. ಸ್ತುತಿಗಾನವೇ ನಮ್ಮ ಏಸಪ್ಪ, ಏಸಪ್ಪ ನನ್ನ ಸ್ತುತಿಗಾನವೇ ಯೇಸುವೇ, ನಮ್ಮೆಲ್ಲರ ಸ್ತುತಿಗಾನವೇ, ಸ್ತುತಿಗಾನವೇ
ನನ್ನ ಕ್ರಿಸ್ತನೇ. ಆಮೇನ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಹೌದು ಪ್ರಿಯರೇ, ನಮ್ಮೆಲ್ಲರ ಸ್ತುತಿಗಾನ ಯೇಸು ಕ್ರಿಸ್ತನಾಗಿದ್ದಾನೆ. ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ನಮ್ಮ ಎಲ್ಲರ ನಿಮಿತ್ತ, ಮಾನವ ಕುಲದ ನಿಮಿತ್ತ ತನ್ನ ದೇಹವನ್ನು ಬಲಿಕೊಟ್ಟು ಮುಳ್ಳಿನ ಕಿರೀಟವನ್ನು ಧರಿಸಿ ಚಾಟಿಯ ಹೊಡೆತವನ್ನು ಸಹಿಸಿ ಆ ದೇಹದಲ್ಲಿ ಅನೇಕ ಗಾಯ ಹೊಂದಿ ಸುಮಾರು 5,000ಗಿಂತ ಹೆಚ್ಚು ಗಾಯ ಪ್ರಿಯರೇ. ಆ ಹೊಲದಲ್ಲಿ ಹೇಗೆ ನಾವು ಕುಂಟೆ ಹೊಡಿತೇವೋ, ಗೆರೆ ಹೇಗೆ ಬೀಳುತ್ತವೋ ಬಿತ್ತುವಾಗ, ಹಾಗೆ ಆತನ ದೇಹದಲ್ಲಿ ಗಾಯಗಳು ಹೊಂದಿದ್ದಾನೆ ಪ್ರಿಯರೇ. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನೀವು ಗುಣ ಹೊಂದಿದ್ದೀರಿ. ಆತನು ಸುರಿಸಿದ ರಕ್ತದಿಂದ ನಿಮಗೆ ಬಿಡುಗಡೆಯಾಯಿತು ಪಾಪ, ಶಾಪ, ಮರಣಗಳ ನಿಮ್ಮ ನಿಯಮದಿಂದ. ಹೌದು ಪ್ರಿಯರೇ, ಆದಾಮನ ಅವಿಧೇಯತೆಯಿಂದ ಬಂದ ಪಾಪ, ಶಾಪ, ಮರಣ ದಬ್ಬಾಳಿಕೆ ನಿಯಮದಿಂದ ಬಿಡಿಸಲೆಂದೇ ಎರಡನೇ ಆದಾಮನಾದ ಯೇಸು ಕ್ರಿಸ್ತನು ಜೀವ ಕೊಡುವ ಆತ್ಮನಾಗಿ ನಮ್ಮ ಮಧ್ಯದಲ್ಲಿ ಬಂದನು ಪ್ರಿಯರೇ. ಆತನೇ ವಾಕ್ಯವಾದ ದೇವರು, ಕೃಪೆ ಸತ್ಯ ಸಂಪೂರ್ಣನಾಗಿದ್ದಾನೆ ಪ್ರಿಯರೇ. ಆತನ ಕೃಪೆಯಿಂದ ನಾವು ಕೃಪೆಯನ್ನು ಹೊಂದಿದ್ದೆವು. ಆತನ ಮಹಿಮೆಯಿಂದ ನಾವು ಮಹಿಮೆಗೆ ಪ್ರವೇಶವಾಗುತ್ತೇವೆ ಪ್ರಿಯರೇ. ಆತನು ಅದೃಶ್ಯ ದೇವರ ಸದೃಶ್ಯ ರೂಪವಾಗಿದ್ದಾನೆ. ಆತನಲ್ಲಿ ವಿಶ್ವಾಸವಿಟ್ಟವರು ಆಶಾಭಂಗ ಪಡುವುದೇ ಇಲ್ಲ. ನನ್ನನ್ನು ವಿಶ್ವಾಸಿಸುವವನು ನನ್ನನ್ನೇ ಅಲ್ಲ, ನನ್ನನ್ನು ಕಳುಹಿಸಿದ ಆತನನ್ನೇ ವಿಶ್ವಾಸವನಾಗಿದ್ದಾನೆ. ಅದು ಪ್ರೇರೆ ಅಂತ ತಂದೆಯನ್ನು ವಿಶ್ವಾಸಿಸುವ ಯೇಸುವಿನಲ್ಲಿ ವಿಶ್ವಾಸ ಇಡೋಣ ಪ್ರೇರೆ. ಆತನ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ. ಈ ದಿನ ನಾವು ವಾಕ್ಯ ಆಲಿಸಲು ಆಯ್ದುಕೊಂಡ ಭಾಗ ಪ್ರೇರೆ, ದೇವರ ಅಪಾರ ದಯೆ, ಸಹನೆ, ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡಬಾರದು ಪ್ರೇರೆ. ದೇವರ ಅಪಾರವಾದ ದಯೆ, ಸಹನೆ, ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡಬಾರದು. ನಾವು ಅನೇಕರು ನಾವು ಎಷ್ಟು ದೇವರಿಂದ ದೂರವಾಗಿ ಲೌಕಿಕವಾಗಿ ಜೀವಿಸ್ತಿದ್ದರೂ ಇನ್ನೂ ದೇವರು ನಮಗೇನು ಮಾಡುತ್ತಿಲ್ಲ, ಕೆಟ್ಟದ ಮಾರ್ಗದಲ್ಲಿ ನಡೆದರೂ ಕೂಡ ಏಸು ಎರಡನೇ ಆಗಮನಿದೆ, ಅದಕ್ಕೋಸ್ಕರ ಸಿದ್ಧವಾಗಬೇಕು ಎನ್ನುವ ಆ ಭಯವಿಲ್ಲದೆ, ಆ ಭಕ್ತಿ ಇಲ್ಲದೆ, ಆ ಜಾಗೃತಿ ಇಲ್ಲದೆ ಜೀವಿಸುವವರು ಕೂಡ ದೇವರ ಅಪಾರ ದಯೆ, ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡುತ್ತಿದ್ದಾರೆ ಪ್ರೇರೆ. ಯೇಸು ಕ್ರಿಸ್ತನು ಹೇಳಿದನು, ಆತನು ಬರುವಾಗ ಲೋಕದಲ್ಲಿ ವಿಶ್ವಾಸ ಇರುವುದನ್ನು ಕಾಣುವೆನೋ ಎಂದು ಪ್ರಶ್ನೆ ಹಾಕಿದ್ದಾನೆ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಅನುದಿನ ನಾಳೆಯೇ ಇವತ್ತೇ ಬರುವನೇನೋ ಯೇಸು ಕ್ರಿಸ್ತನು ನಮ್ಮನ್ನು ತೆಗೆದುಕೊಂಡು ಹೋಗಲು ಪರಲೋಕಕ್ಕೆ ಎನ್ನುವ ಮನೋಭಾವದೊಂದಿಗೆ ನಾವು ದೇವರ ದಯೆಯನ್ನು ಕೋರಿಕೊಳ್ಳಬೇಕು ಪ್ರೇರೆ. ದೇವರ ಸಹನೆಯನ್ನು ವಾಕ್ಯದ ಮೂಲಕ ಸ್ವೀಕರಿಸಬೇಕು. ಹಾಗೂ ದೇವರ ದೀರ್ಘ ಶಾಂತಿಯನ್ನು ಸ್ವೀಕರಿಸಿ ಆತನ ಹೇಳಿದ ಪವಿತ್ರ ಮಾರ್ಗದಲ್ಲಿ ಸತ್ಯದಲ್ಲಿ ನಿಂತು ನಡೆದು ಆತನ ಜೀವವನ್ನು ಅನುಭವಿಸಬೇಕು ಪ್ರೇರೆ. ಆಗ ಮಾತ್ರ ಆತನು ಯೇಸು ಕ್ರಿಸ್ತನ ಈ ಲೋಕದ ಎರಡನೇ ಸಾರಿ ಕಾಣಿಸಿಕೊಳ್ಳುವಾಗ ನಾವು ಆತನ ಮುಂದೆ ಧೈರ್ಯವಾಗಿ ಆತನ ಕೃಪಾಸನದ ಮುಂದೆ ನಿಂತುಕೊಳ್ಳಲು ಸಾಧ್ಯ ಪ್ರೇರೆ. ಇಲ್ಲದಿದ್ದರೆ ಆತನನ್ನು ಸಮೀಪಿಸುವವರು ಯಾರು? ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಪ್ರೇರೆ. ಆತನು ಬಟ್ಟೆಯನ್ನು ಒಗೆದು ಹಾರಿಹಾಕುವ ಅಗಸನ ಚೌಳಿಗೂ ಹೋಲಿಕೆಯಾಗಿದ್ದಾನೆ. ಬಂಡೆಗಳನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆ ಹೋಲಿಕೆಯಾಗಿದ್ದಾನೆ. ಆದ್ದರಿಂದ ನಾವು ದೇವರ ಅಪಾರ ದಯೆ, ಸಹನೆ, ದೀರ್ಘ ಶಾಂತಿಗಳನ್ನು ಸದುಪಯೋಗಪಡಿಸಿಕೊಳ್ಳೋಣ ಪ್ರೇರೆ. ಹೇಗೆ ದೇವರ ವಾಕ್ಯವನ್ನು ಓದುತ್ತಾ ಆ ವಾಕ್ಯದಲ್ಲಿರುವುದನ್ನು ಕೈಗೊಂಡು ನಡೆಯುತ್ತಾ ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ತಕ್ಕ ಕಾಲದಲ್ಲಿ ದೇವರಿಂದ ಹೆಚ್ಚಿಸಿಕೊಳ್ಳುತ್ತಾ ಹಾಗೂ ಇತರರಿಗೆ ತೀರ್ಪು ಮಾಡದಂತೆ ವಾಕ್ಯಾನುಸಾರವಾದ ಒಂದು ಎಚ್ಚರಿಕೆ ಕೊಡುತ್ತಾ ಭಯಭಕ್ತಿಯಿಂದ ಅವರಿಗೆ ಎಚ್ಚರಪಡಿಸುತ್ತಾ ಅವರ ಆತ್ಮ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾ, ಒಬ್ಬನು ನಾಶವಾಗುವ ದೇವರ ಚಿತ್ತವಲ್ಲ, ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ ಎನ್ನುವ ಉದ್ದೇಶದಿಂದ ನಾವು ವಾಕ್ಯ ಕೇಳುವವರಾಗಿರೋಣ ಪ್ರೇರೆ, ಹೇಳುವವರಾಗಿರೋಣ. ಹೀಗೆ ನಾವು ದೇವರ ಸತ್ಯವನ್ನು ಆ ಲೋಕಕ್ಕೆ ಸಾರೋಣ ಪ್ರೇರೆ. ಆ ಸತ್ಯ ಬಿಡುಗಡೆ ಮಾಡುತ್ತದೆ. ಹೌದು ಪ್ರೇರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ, ದೇವರಾಗಿದ್ದಾನೆ. ದೇವರ ಸೃಷ್ಟಿ, ಭೂಮಿ, ಪರಲೋಕ, ಭೂಲೋಕ, ಪಾತಾಳ ಇದೆಲ್ಲ ಸತ್ಯ ಪ್ರೇರೆ. ಸೈತಾನನು ಆತನಿಗೆ ತೀರ್ಪಾಗಿದೆ, ಆತನಿಗೆ ನರಕ. ಆತನು ಅನೇಕ ಜನರನ್ನು ತನ್ನ ಕಡೆಗೆ ತೆಗೆದುಕೊಂಡು ಹೋಗಲು ಯೇಸು ಕ್ರಿಸ್ತನು ಬರುವುದರೊಳಗಾಗಿ ಅನೇಕ ಮನುಷ್ಯರನ್ನು ಇಹಲೋಕದ ಆಶಾಪಾಶಗಳಿಗೆ, ಕಣ್ಣಿನಾಶೆಗೆ, ಶರೀರದ ಇಚ್ಛೆಗಳಿಗೆ, ಬದುಕು ಬಾಳಿನ ಡಂಬಗಳನ್ನು ತೋರಿಸಿ
ತನ್ನ ಕಡೆಗೆ ಸೆಳೆದುಕೊಂಡು ಯೇಸು ಕ್ರಿಸ್ತನು ಬರುವಾಗ ಸ್ವರ್ಗಕ್ಕೆ ಅಯೋಗ್ಯರನ್ನಾಗಿ ತಯಾರಿಸ್ತಾನೆ ಪ್ರಿಯರೇ. ಹಾಗೂ ಮನುಷ್ಯರ ದೇಹಗಳನ್ನು ಹಾಳು ಮಾಡಿ ದೇವರಿಂದಲೇ ಶಿಕ್ಷೆ ಹೊಂದುವಂತೆ ಸಿದ್ಧ ಮಾಡುತ್ತಾನೆ. ಇವುಗಳಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳೋಣ ಪ್ರಿಯರೇ. ನಿಜವಾಗಿ ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಎನ್ನುವ ವಿಶ್ವಾಸದೊಂದಿಗೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ, ಪ್ರೀತಿಸೋಣ, ವಿಶ್ವಾಸ ಇಡೋಣ, ವಾಕ್ಯ ಧ್ಯಾನಿಸೋಣ. ಆತನನ್ನು ವಾಕ್ಯದ ಪ್ರಕಾರ ಜ್ಞಾನದಿಂದ ಶುದ್ಧ ಹೃದಯದಿಂದ ಸ್ತುತಿಸೋಣ, ಕೀರ್ತಿಸೋಣ, ಕೊಂಡಾಡೋಣ ಪ್ರಿಯರೇ. ಆಗ ಮಾತ್ರ ನಮ್ಮ ಸ್ತುತಿ ದೊಡ್ಡ ಕೋಟೆಯಂತಿರುವ ನಮ್ಮ ಸಮಸ್ಯೆಗಳನ್ನು ಕೆಡುತ್ತದೆ ಪ್ರಿಯರೇ. ಹೀಗೆ ನಮ್ಮ ಯುದ್ಧಗಳು ಸ್ತುತಿಯ ಮೂಲಕ ಆಶೀರ್ವಾದವಾಗಿ ಮಾರ್ಪಡುತ್ತವೆ. ಹೌದು ಪ್ರಿಯರೇ, ಕಷ್ಟ ಅಲ್ಲ, ಸಂಕಟ ಅಲ್ಲ. ಏಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿದೆ ಎಂದು ಹೇಳಿದ್ದಾನೆ ಪ್ರಿಯರೇ. ಹೀಗೆ ಈ ದಿನ ನಾವು ಧ್ಯಾನಿಸಲಿರುವ ಅಂಶ ಪ್ರಿಯರೇ, ದೇವರ ಅಪಾರ ದಯೆ, ಸಹನೆ, ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡಬಾರದು. ಇನ್ನು ವಾಕ್ಯ ಭಾಗದಲ್ಲಿ ನೋಡುವುದಾದರೆ ರೋಮ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯ 5ನೇ ವಾಕ್ಯದವರೆಗೆ ಪ್ರೇರೆ. ರೋಮನ್ಸ್ ಚಾಪ್ಟರ್ 2 ವರ್ಸ್ 1 to 4 5th ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆ, ಯಹೂದ್ಯರಾದರೂ ಅಪರಾಧಿಗಳು, ಅಂದರೆ ಯಹೂದ್ಯರಂದರೆ ಯಾಕೋಬನ ಅಬ್ರಾಹಂ ಮಗ ಇಸಾಕನ ಮಗ ಯಾಕೋಬನ ಮಕ್ಕಳು 12 ಜನರಲ್ಲಿ ಯಹೂದ್ಯ ಎನ್ನುವಾತ ಒಬ್ಬ ದೇವರ ಯಾಕೋಬನ ಮಗ ಪ್ರೇರೆ. ಇದು ದೇವಕುಲವಾಗಿ ಪರಿಗಣಿಸಲ್ಪಟ್ಟಿತ್ತು. ಯಾಕೋಬನ 12 ಮಕ್ಕಳಲ್ಲಿ ಒಬ್ಬಾತ ಯಹೂದ. ಯಹೂದ್ಯ ಕುಲದ ಅವರು ಪ್ರತ್ಯೇಕವಾಗಿ ದೇವರು ಆರಿಸಿಕೊಂಡಿದ್ದ. ಯಾಕಂದರೆ ಸೊಲೊಮೋನನು ದೇವರ ಆಜ್ಞೆಗಳಿಗೆ ಅವಿಧೇಯ ಆದಾಗ ಉಳಿದೆಲ್ಲ 12 ಕುಲಗಳಲ್ಲಿ 11 ಕುಲಗಳನ್ನು ವಿಸರ್ಜಿಸಿ ಯಹೂದ್ಯ ಕುಲವನ್ನು ಆರಿಸಿಕೊಳ್ತಾನೆ ಪ್ರೇರೆ. ಇಸ್ರಾಯೇಲರಲ್ಲಿ 12 ಕುಲದಲ್ಲಿ 12 ಯಾಕೋಬನ ಮಕ್ಕಳ ಕುಲಗಳಲ್ಲಿ 11 ವಿಸರ್ಜಿಸಿ, ಅಂದರೆ ಅವುಗಳನ್ನು ಪಕ್ಕಕ್ಕಿಟ್ಟು ಯಹೂದ್ಯ ಕುಲವನ್ನು ಆರಿಸಿಕೊಳ್ತಾನೆ. ಆ ಯಹೂದ್ಯ ಕುಲ ದೈವ ಕುಲ ಎಂದು ಪರಿಗಣಿಸಲ್ಪಟ್ಟಿದೆ ಪ್ರೇರೆ. ಉಳಿದ 11 ಕುಲಗಳಿಗೆ ಇಸ್ರಾಯೇಲರೆಂದು ಪರಿಗಣಿಸಲ್ಪಟ್ಟಿದೆ. ಇವತ್ತು ಕೂಡ ನಾವು ಚರ್ಚ್ಗಳಲ್ಲಿ 2 ಗುಂಪುಗಳನ್ನು ನೋಡುತ್ತಿರ್ತೇವೆ. ವಿಶ್ವಾಸಿಗಳಲ್ಲಿ ಕೂಡ 2 ಗುಂಪುಗಳಲ್ಲಿ ನೋಡುತ್ತಿರ್ತೇವೆ. ಭಕ್ತಿಯಲ್ಲಿ ಕೂಡ 2 ಗುಂಪನ್ನು ನೋಡುತ್ತಿರ್ತೇವೆ. ಜ್ಞಾನದಲ್ಲಿ, ಶಕ್ತಿಯಲ್ಲಿ 2 ಗುಂಪನ್ನು ನೋಡುತ್ತಿರ್ತೇವೆ. ಹೌದು ಪ್ರೇರೆ. ಹೀಗೆ ಯಹೂದ್ಯರಾದರೂ ಅಪರಾಧಿಗಳು, ಅಂದರೆ ದೇವ ಕುಲದವರಾದರೂ ಕೂಡ ಅವರು ದೇವರ ವಾಕ್ಯ ಪ್ರಕಾರ ನಡೀಲಿಕ್ಕೆ ಅವರ ಅಪರಾಧಿಗಳೇ. ನೀವು ಹುಟ್ಟಿದಾಗ ದೇವ ಕುಲದಲ್ಲಿ ಹುಟ್ಟಿರ್ಬೋದು, ಕ್ರೈಸ್ತರಾಗಿ ಹುಟ್ಟಿರ್ಬೋದು, ಸಮಸ್ಯೆ ಇಲ್ಲ. ಹೀಗೆ 1ನೇ ವಾಕ್ಯದಿಂದ ನೋಡೋಣ ಪ್ರೇರೆ. ರೋಮನ್ ಚಾಪ್ಟರ್ 2 ವರ್ಸ್ 1 to 4 5th ವರ್ಡ್. ರೋಮ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5ರವರೆಗೆ. ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷವನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ಅಲ್ಲೇ ಈ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? ಆತನ ಅಪಾರ ದಯೆ, ಸಹನೆ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು, ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. 6ನೇ ವಾಕ್ಯ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. 7ನೇ ವಾಕ್ಯ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನೇ ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. 8ನೇ ವಾಕ್ಯ. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು.
9ನೇ ವಾಕ್ಯ. ರೋಮ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. 10ನೇ ವಾಕ್ಯ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವವು. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಹೌದು ಪ್ರೇರೆ. 12ನೇ ವಾಕ್ಯ. 11-12. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರ ಅನುಸಾರವಾಗಿ ತೀರ್ಪನ್ನು ಹೊಂದುವರು. 13ನೇ ವಾಕ್ಯ. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. 14ನೇ ವಾಕ್ಯ. ಧರ್ಮಶಾಸ್ತ್ರವಿಲ್ಲದ ಅನ್ಯಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ಅನ್ಯಜನರು ಪ್ರೇರೆ ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. 15ನೇ ವಾಕ್ಯ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ಅದು ತಪ್ಪಲ್ಲವೆಂದು ಸೂಚಿಸುತ್ತವೆ. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸುಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. 16ನೇ ವಾಕ್ಯ ಪ್ರೇರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೌದು ಪ್ರೇರೆ. ಇಲ್ಲಿ ನಾವು ನೋಡುತ್ತೇವೆ, ಯಹೂದ್ಯರಾದರೂ ಅಪರಾಧಿಗಳು, ದೇವಜನರಾದರೂ ಕೂಡ ಅಪರಾಧಿಗಳಾಗಿದ್ದಾರೆ ಅಂತ ಪ್ರೇರೆ. ಯಾಕಂದರೆ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಏಕೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನು ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿ ಇರುತ್ತದೆಂದು ಬಲ್ಲೆವು. ಅಲ್ಲೇ ಮನುಷ್ಯನ ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆ ತೀರ್ಪಿಗೆ ತಪ್ಪಿಸಿಕೊಂಡೆ ಎಂದು ಯೋಚಿಸ್ತೀಯಾ? ಆತನ ಅಪಾರವಾದ ಸಹನೆ, ದೀರ್ಘಶಾಂತಿ, ದಯೆ ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊ. ಇದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಅದು ಪ್ರೇರೆ. ಹೀಗೆ ನಿಮ್ಮ ಮೊಂಡುತನವನ್ನು ಬಿಟ್ಟು ಬಿಡು, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಸ್ವೇಚ್ಛೆಯಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸದೆ ದೇವರ ಕೋಪ ರೌದ್ರಗಳು ನೀನು ಕೂಡಿಟ್ಟುಕೊಳ್ಳದೆ ಕೆಟ್ಟದ್ದನ್ನು ಬಿಟ್ಟು ಬಿಡು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿ ಕಷ್ಟ ಸಂಕಟ ಬರುತ್ತವೆ. ಇದು ದೇವಜನರಿಗೆ ಮೊದಲು, ನಂತರ ಅನ್ಯ ಜನರಿಗೆ ಎಂದು ಹೇಳ್ತಿದ್ದ ಪ್ರೇರೆ. ಆದ್ದರಿಂದ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಮಾನವು, ಪ್ರಭಾವವು, ಮನಃಶಾಂತಿಯು ಉಂಟಾಗುತ್ತದೆ ಅಂತ ಪ್ರೇರೆ. ಮೊದಲು ದೇವಜನರಿಗೆ, ಅನಂತರ ಅನ್ಯ ಜನರಿಗೆ. ಹೀಗೆ ದೇವರ ವಾಕ್ಯ ಅಥವಾ ಧರ್ಮಶಾಸ್ತ್ರ ಕೇಳಿದ್ದರಿಂದ ಮಾತ್ರ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅಂತ ಪ್ರೇರೆ. ಹೌದು. ಹೀಗೆ ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುತ್ತಾರೆ. ಆದರೆ ಉಳ್ಳವರು ಪಾಪ ಮಾಡಿದರೆ ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪು ಹೊಂದುತ್ತಾರೆ. ಹೀಗೆ ಧರ್ಮಶಾಸ್ತ್ರ ಕೇಳಿದ್ದರಿಂದ ಯಾರು ದೇವರ ಸನ್ನಿಧಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರಿಂದ ನಿರ್ಣಯಿಸಲ್ಪಡುವರು. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಹೀಗೆ ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಇರುವಂತೆ ನಡೆದುಕೊಳ್ತಿರ್ತಾರೆ. ಧರ್ಮಶಾಸ್ತ್ರ ಇದ್ದವರು ಮರೆತು ನಡೆಯುತ್ತಿರುತ್ತಾರೆ. ಆದ್ದರಿಂದ ಮುಖ್ಯ ತಾತ್ಪರ್ಯ ಏನೆಂದರೆ ಪ್ರೇರೆ, ಹೃದಯದಲ್ಲಿ ಇದೆ ದೇವರ ವಾಕ್ಯ ಎಂದು ಕೆಲವರು ಅನ್ಯ ಜನರು ಜೀವಿಸ್ತಿರ್ತಾರೆ. ಹೀಗೆ ಅವರ ಮನಸ್ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪು ಅದು ತಪ್ಪಲ್ಲ ಎಂದು ಹೃದಯದ ಮೂಲಕ ತಿಳಿದುಕೊಳ್ತಿರ್ತಾರೆ. ಪೌಲ ಹೇಳ್ತಿದ್ದಾನೆ ಪ್ರೇರೆ, ಆತನು ಪೌಲನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು.
ಇದೆಲ್ಲ ಯಾಕೆ ಓದಿದ್ದು ಪ್ರೇರೆ ಅಂದರೆ ದೇವರು ನಮಗೆ ನ್ಯಾಯ ನಿರ್ಣಯಿಸುತ್ತಾನೆ. ಒಂದು ಕಾಲ ಇದೆ, ಜಡ್ಜ್ಮೆಂಟ್. ನಮ್ಮ ದೇಹದಲ್ಲಿ ಮಾಡಿದ ಒಳಿತು ಕೆಡುಕು ಅಥವಾ ಪಾಪ ಪುಣ್ಯ, ಜ್ಞಾನ ಅಜ್ಞಾನಕ್ಕಾಗಿ, ದೇವರ ವಾಕ್ಯವನ್ನು ಅನುಸರಿಸಿ ಅಥವಾ ಅನುಸರಿಸದೆ ಜೀವಿಸಿದ್ದಕ್ಕಾಗಿ, ದೇವರ ಮಕ್ಕಳಾಗಿ ಜೀವಿಸಿದ್ದಕ್ಕಾಗಿ, ಸೈತಾನ ಮಕ್ಕಳಾಗಿ ಜೀವಿಸಿದ್ದಕ್ಕಾಗಿ, ಹಾಗೂ ಜ್ಞಾನವಂತರಾಗಿ ಜೀವಿಸಿದ್ದಕ್ಕಾಗಿ, ಪಶುಪ್ರಾಯರಾಗಿ ಜೀವಿಸಿದ್ದಕ್ಕಾಗಿ, ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಜೀವಿಸಿದ್ದಕ್ಕಾಗಿ, ದೇವರು ಮಾಡಿದ ಉಪಕಾರಕ್ಕೆ ಅಪಕಾರ ಎಂಬಂತೆ ಅಸಡ್ಯವಾಗಿ ದೇವರ ದಯೆ, ದೀರ್ಘಶಾಂತಿ ಸಹನೆಯನ್ನು ಅಸಡ್ಡೆ ಮಾಡಿ ಜೀವಿಸಿದ್ದಕ್ಕಾಗಿ, ಪಶ್ಚಾತ್ತಾಪವಿಲ್ಲದೆ ಮಾಡಿದ ಪಾಪಕ್ಕೆ ಮತ್ತೊಂದು ಪಾಪವನ್ನು ಕೂಡಿಸಿಕೊಳ್ಳುತ್ತಾ ಜೀವಿಸುವುದಕ್ಕಾಗಿ ದೇವರು ಒಂದು ದಿನ ನೇಮಿಸಿದ್ದಾನೆ ಪ್ರೇರೆ. ಎಲ್ಲ ಗುಟ್ಟುಗಳನ್ನು ಮಾಡಿದ ಎಲ್ಲ ತಪ್ಪು ಪಾಪಗಳನ್ನು ವಿಚಾರಿಸುತ್ತಾನೆ ಪ್ರೇರೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುತ್ತದೆ, ಗುಟ್ಟುಗಳು. ಹೌದು ಪ್ರೇರೆ. ನಾವು ಇನ್ನೊಂದು ವಾಕ್ಯ ನೋಡಿಕೊಳ್ಳುವುದಾದರೆ ಮತ್ತಾಯನ ರೋಮಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ ಪ್ರೇರೆ. ಅದೇ ರೋಮಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ ಏನಂದರೆ, ಹೇಗೆಂದರೆ ರೋಮನ್ಸ್ ಚಾಪ್ಟರ್ 1 ವರ್ಸ್ 20 ವರ್ಡ್, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಕಣ್ಣಿಗೆ ಕಾಣದಿರುವ ದೇವರ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ 21ನೇ ವಾಕ್ಯ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವೇ ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳಲ್ಲಿ ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿಬಿಟ್ಟನು. 25ನೇ ವಾಕ್ಯ, ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರೂ ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ಪ್ರೇರೆ. ಹೌದು ಪ್ರೇರೆ. ಇವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ನಾವು ಮುಂದೆ ನೋಡುತ್ತೇವೆ. ಹೌದು ಪ್ರೇರೆ. ಹೀಗೆ ದೇವ ಜನರಾಗಿರ್ಬೋದು, ಅನ್ಯ ಜನರಾಗಿರ್ಬೋದು ಪ್ರೇರೆ, ದೇವರು ಸೃಷ್ಟಿಯ ಮೂಲಕವೇ ಆತನ ನಿತ್ಯ ಶಕ್ತಿ, ದೈವತ್ವ, ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿ ಮೂಲಕ್ಕೆ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಆದರೆ ದೇವಜನರಾದರೂ ಉತ್ತರವಿಲ್ಲದವರಾಗಿದ್ದಾರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದರ ಮೂಲಕ. ಕಾರಣ ಅವರು ತಾವು ಜ್ಞಾನಿಗಳೆಂದುಕೊಂಡಿದ್ದಾರೆ. ದೇವರ ಉಪಕಾರಗಳನ್ನು ನೆನೆಸಿ ಸ್ತುತಿಸಲಿಲ್ಲ, ದೇವರನ್ನು ಗಣಪಡಿಸಲಿಲ್ಲ. ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದೆ, ಸ್ತುತಿ ಮಾಡಲಿಲ್ಲ. ಅವರು ವಿಚಾರ ಮಾಡಿ ವಿವೇಕವಿಲ್ಲದೆ ಸ್ವಂತ ವಿಚಾರ ಮಾಡಿ ಲೌಕಿಕವಾಗಿ ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ ಪ್ರೇರೆ. ಯಾಕಂದರೆ ದೇವರ ವಾಕ್ಯದ ಪ್ರಕಾರ ವಿಚಾರ ಮಾಡಬೇಕು. ಮನುಷ್ಯರು ಮಾಡಿದ ಕಟ್ಟಳೆಗಳನ್ನೇ ದೇವವಾಕ್ಯವನ್ನು ಬೋಧಿಸುವ ಮೂಲಕ ವಿಚಾರ ಮಾಡಿದ್ದರಿಂದ ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅವರು ವಿವೇಕವಿಲ್ಲದ ಮನಸ್ಸಿನ ಮೂಲಕ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು, ಆರಾಧಿಸಿದರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದುಕೊಳ್ಳಲೆಂದು ದೇವರು ಅವರ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲೆಂದು ಹೊಲಸಾದ ನಡತೆಗೆ ಒಪ್ಪಿಸಿಬಿಡ್ತಾನೆ ಪ್ರೇರೆ. ಸತ್ಯ ದೇವರನ್ನು ಬಿಟ್ಟು ಅಸಾಧ್ಯವಾದದ್ದನ್ನು ಹಿಡಿದುಕೊಂಡು ಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದ್ದರಿಂದ ಅವರನ್ನು ದೇವರು ಅಪರಾಧಿಗಳೆಂದು ನಿರ್ಣಯಿಸ್ತಾನೆ ಪ್ರೇರೆ. ಅವರು ದೇವಜನ ಆಗಿರ್ಬೋದು, ನಂತರ ಅನ್ಯ ಜನರು ಆಗಿರ್ಬೋದು, ಅಂದರೆ ದೇವರನ್ನು ಅರಿತವರಾಗಿರ್ಬೋದು, ಅರಿಯಲಾರದವರಾಗಿರ್ಬೋದು ಪ್ರೇರೆ. ಹೀಗೆ ನಿಜವಾದ ದೇವರಿದ್ದಾನೆಂದು ಭೂಮಿ ಆಕಾಶ ಆತನ ನಿತ್ಯ ಶಕ್ತಿಯನ್ನು, ದೈವತ್ವವನ್ನು ಸೂಚಿಸುತ್ತಿದೆ ಪ್ರೇರೆ. ಮಳೆ, ಗಾಳಿ, ಬೆಳಕು, ಆಹಾರ, ಜ್ಞಾನ, ಅದು ಪ್ರೇರೆ, ಆರೋಗ್ಯ, ಹೀಗೆ ದೇವರೇ ನಿರಂತರ ಸ್ತುತಿ ಹೊಂದತಕ್ಕ ಆತನಾಗಿದ್ದಾನೆ ಪ್ರೇರೆ. ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 1ನೇ ವಾಕ್ಯದಿಂದ ಪ್ರೇರೆ. ಆಕಾಶವು, ಸ್ಲಾಮ್ಸ್ ಚಾಪ್ಟರ್ 19 ವರ್ಸ್ 1 to onwards, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ
ಕೈ ಕೆಲಸವನ್ನು ತಿಳಿಸುತ್ತದೆ. ದಿನೋ ದಿನ